ನಿನ್ನೆಯಷ್ಟೇ ಚುನಾವಣೆಯ ಫಲಿತಾಂಶ ಅನೌನ್ಸ್ ಆಗಿದೆ. ಅಷ್ಟರಲ್ಲೇ ಕಾರ್ಯಕರ್ತರ ಮಧ್ಯೆ ಕಿತ್ತಾಟಗಳು ಶುರುವಾಗಿದ್ದಾವೆ. ಕೇವಲ ಕಿತ್ತಾಟ ಅಲ್ಲ, ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಚಿಕ್ಕಬಳ್ಳಾಪುರದ ಮನೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದ ಶಾಸಕರ ಮನೆ ಮೇಲೆ ದುಷ್ಕರ್ಮಿಗಳು ಕಲ್ಲೆಸೆದಿದ್ದಾರೆ. ಕಳೆದ ರಾತ್ರಿ ಮನೆಯ ಕಿಟಕಿ ಗಾಜುಗಳನ್ನು ಹೊಡೆದು ದುಷ್ಕೃತ್ಯ ಎಸಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರದಲ್ಲಿರುವಂತಹ ಶಾಸಕರ ಮನೆ ಪ್ರದೀಪ್ ಈಶ್ವರ್ ಮನೆಗೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ನೋಡಿ, ಚುನಾವಣೆ ಮುಗಿದೋಗಿದೆ. ಯಾರ ಗೆಲುವು ಯಾರ ಸೋಲು ಅನ್ನೋದು ಮತದಾರ ನಿರ್ಧಾರ ಮಾಡಿದ್ದಾನೆ. ಆದರೂ ಕೂಡ ಕೆಲವಷ್ಟು ರಾಜಕೀಯ ದ್ವೇಷಗಳ ಹಿನ್ನೆಲೆ ಇಂಥ ಕೃತ್ಯಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಚಿಕ್ಕಬಳ್ಳಾಪುರದ ನಗರದಲ್ಲಿರುವಂತಹ ಕಂದವಾರ ಏರಿಯಾದಲ್ಲಿ ಮನೆ ನೋಡ್ತಾ ಇದ್ದೀರಿ. ಇದು ಶಾಸಕ ಪ್ರದೀಪ್ ಈಶ್ವರ್ ಅವರ ಮನೆ. ಈ ಮನೆ ಮೇಲೆ ಕಲ್ಲೆಸೆದಿದ್ದಾರೆ. ಕಲ್ಲು ತೂರಾಟ ಆಗಿದೆ. ಅದರ ಮೂಲಕ ರಾಜಕೀಯವಾಗಿ ದ್ವೇಷ ತೀರಿಸಿಕೊಳ್ಳಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ತಕ್ಷಣಕ್ಕೆ ಅಲ್ಲಿ ಪೊಲೀಸರು ಬಂದಿದ್ದಾರೆ. ನೋಡ್ತಾ ಇದ್ದೀರಿ, ಹೊಯ್ಸಳ ವಾಹನ ಇದೆ. ಇನ್ನು ಕಲ್ಲು ತೂರಾಟದಿಂದ ಆ ಮನೆಯ ಕಿಟಕಿಯ ಗಾಜು ಒಡೆದು ಹೋಗಿದ್ದಾವೆ. ಒಂದು ಅತ್ಯಂತ ಪ್ರತಿಷ್ಠೆಯ ಫೈಟ್ ಅಲ್ಲಿ ಏರ್ಪಟ್ಟಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ರತಿಷ್ಠೆಯ ಫೈಟ್. ಆ ಪ್ರತಿಷ್ಠೆಯ ಫೈಟ್ ಮಧ್ಯೆ ರಕ್ಷಾ ರಾಮಯ್ಯ ಪರವಾದಂಥ ದೊಡ್ಡ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಮಾತ್ರವಲ್ಲ, ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಅನೇಕ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ರು. ಅದು ರಾಜಕೀಯ ಹೇಳಿಕೆಗಳು ಚುನಾವಣಾ ಭಾಷಣದಲ್ಲಿ ಇರುತ್ತೆ. ರಾಜಕೀಯವಾಗಿಯೇ ಫೇಸ್ ಮಾಡಬೇಕು. ಆದರೆ ಕೆಲ ಕಿಡಿಗೇಡಿಗಳು ಕಲ್ಲೆಸೆದು ಮನೆಯ ಕಿಟಕಿ ಬಾಗಿಲುಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಯಾರು CCTVಯಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ಯಾರು ದುಷ್ಕರ್ಮಿಗಳು ಈ ರೀತಿ ಕಲ್ಲೆಸೆದಿದ್ದಾರೆ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಯಾರು ಅಂತ ಗೊತ್ತಾದರೆ ಅದು ರಾಜಕೀಯ ಪ್ರೇರಿತವಾಗಿಯೇ ಕಲ್ಲು ತೂರಾಟ ಆಗಿದೆಯಾ ಅಥವಾ ಬೇರೆ ಕಾರಣಗಳಿಗಾಗಿ ಕಲ್ಲು ತೂರಾಟ ಆಗಿದೆಯಾ ಅನ್ನೋದನ್ನು ಪೊಲೀಸರು ಪತ್ತೆ ಹಚ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ನೀಡ್ತಾರೆ. ಸುರೇಶ್ ಬಾಬು, ಗಮನಿಸ್ತಾ ಇದ್ದೀವಿ, ಕಿಟಕಿ ಗಾಜುಗಳನ್ನು ಒಡೆದು ಎಲ್ಲ ಒಂದು ಕಡೆ ರಾಜಕೀಯವಾಗಿ ತಮ್ಮ ದ್ವೇಷವನ್ನ ಕೋಪವನ್ನ ತೀರಿಸಿಕೊಳ್ಳುವಂಥ ಪ್ರಯತ್ನ ಇದು ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ಚುನಾವಣೆ ಫಲಿತಾಂಶ ಅನೌನ್ಸ್ ಆದ ದಿನವೇ ಈ ರೀತಿ ಘಟನೆ ನಡೆಯುತ್ತೆ ಅಂದ್ರೆ ಹೇಗೆ ಅಂತ? ನಿಜವಾಗ್ಲೂ ಬೇಸರದ ಸಂಗತಿ ದಶರಥ್. ಯಾಕೆ ಅಂತಂದ್ರೆ ಕಳೆದ ರಾತ್ರಿ 10 ಗಂಟೆಯಿಂದ 10:30 ಸುಮಾರಿಗೆ ಈ ನಡೆದಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಕಂದವಾರ ಕೆರೆಯ ಗಡಿ ಅಂದ್ರೆ ನಗರ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಕಂದವಾರದಲ್ಲಿರೋ ಪ್ರದೀಪ್ ಈಶ್ವರ್ ಅಂದ್ರೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ಮನೆ ಮೇಲೆ ಸುಮಾರು 4-5 ಜನ ಕಿಡಿಗೇಡಿಗಳು ಈ ರೀತಿ ಕೃತ್ಯ ಮಾಡಿದ್ದಾರೆ ಅಂತಕ್ಕಂಥ ಗುಮಾನಿ. ಬೇಕಾಗಿರೋರು ಮಾಡಿದಾರ, ಇವ್ರ ಕಡೆಯವರೇ ಮಾಡಿದಾರ, ಅಥವಾ ಆರೋಪವನ್ನ ಸುಧಾಕರ್ ಮೇಲೆ ಹಾಕ್ಲಿಕ್ಕೆ ಮಾಡಿದಾರ, ಅಥವಾ ಸುಧಾಕರ್ ಬೆಂಬಲಿಗರೇ ಮಾಡಿದಾರ, ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಗಿನ್ನು ಸ್ಪಷ್ಟ ಮಾಹಿತಿ ಲಭ್ಯ ಆಗ್ಬೇಕಿದೆ. ಈಗಾಗಲೇ ಕಳೆದ 2023 ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರು ಆಗಿನ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಸೋಲಿಸಿದ ದಿನದಿಂದನೂ ಸಹ 2024 ಲೋಕಸಭಾ ಚುನಾವಣೆಯವರೆಗೂ ಪ್ರದೀಪ್ ಈಶ್ವರ್ ಅವರು ಮಾತಿನ ಚಾಟಿ ಮೂಲಕನೇ ಸುಧಾಕರ್ ಅವರಿಗೆ ಬಿಸಿ ಮುಟ್ಟಿಸಿದ್ರು. ಆದ್ರೆ ಎಲ್ಲೂ ಸಹ ಪ್ರದೀಪ್ ಈಶ್ವರ್ ಅವರ ಹೇಳಿಕೆಗಳಿಗೆ ಸುಧಾಕರ್ ಪ್ರತ್ಯುತ್ತರ ಕೊಡ್ತಾ ಇರ್ಲಿಲ್ಲ. ನಾವು ಕೆಲಸ ಮಾಡೋದ್ರ ಮೂಲಕನೇ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರದೀಪ್ ಈಶ್ವರ್ ಅವರು ಹೇಳಿಕೆ ಉತ್ತರ ಕೊಡದೆ ಕಾಲವೇ ಉತ್ತರ ನೀಡಲಿದೆ ಅಂತ ಹೇಳಿದ್ರು. ನಿನ್ನೆನೂ ಸಹ ಗೆದ್ದ ಸಂದರ್ಭದಲ್ಲೂ ಪ್ರದೀಪ್ ಈಶ್ವರ್ ಅವ್ರ ವಿರುದ್ಧ ಈಗಾಗಲೇ ಅನೇಕ ಟ್ರೋಲ್ಗಳು ಜಾಸ್ತಿ ಹರಿದಾಡ್ತಾ ಇದೆ. ಯಾಕೆ ಅಂತಂದ್ರೆ 2024 ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಮತವನ್ನ ಡಾಕ್ಟರ್ ಸುಧಾಕರ್ ಪಡೆದ್ರು, ನಾನು ರಾಜಕೀಯ ನಿವೃತ್ತಿ ಪಡಿತೀನಿ, ನಾನು ರಾಜೀನಾಮೆ ಕೊಡ್ತೀನಿ, MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಈ ಮಾತುಗಳನ್ನು ಸಹ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡ್ತಾರಾ, ನೀವು ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ ಆವಾಗ್ಲೂ ಸಹ ನಾವು ದ್ವೇಷದ ರಾಜಕಾರಣ ಮಾಡೋದಲ್ಲ, ನಾವು ವಿಕಸಿತ ಚಿಕ್ಕಬಳ್ಳಾಪುರದ ರಾಜಕಾರಣಕ್ಕೆ ಮುಂದಾಗ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಆ ಮಾತು ಹೇಳಿದ ನಂತರದಲ್ಲಿ ಈ ಕೃತ್ಯಗಳಾಗಿರ್ತಕ್ಕಂಥದ್ದು ಅನ್ನೋದನ್ನ ಗಮನಿಸಿದಾಗ
ಈ ಪ್ರಕರಣವನ್ನ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಘಟನಾ ಸಂಬಂಧ ಪ್ರಕರಣ ದಾಖಲಾಗಿದೆ. ಸಿಸಿಟಿವಿಗಳನ್ನ ಆ ಸಂದರ್ಭದಲ್ಲಿ ರಾತ್ರಿ 10:30 ಸುಮಾರಿಗೆ ಯಾರೆಲ್ಲ ಆ ಕಡೆ ಆ ಭಾಗ ಸುತ್ತಮುತ್ತ ಬಂದೋಗಿದ್ದಾರೆ ಅನ್ನೋದ್ರ ಬಗ್ಗೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದ್ರೆ ಒಂದು ರೀತಿಯ ದ್ವೇಷದ ರಾಜಕಾರಣಕ್ಕೆ ಇದು ಕಾರಣ ಆಗ್ತಾ ಇದೆ ಅಂತಕ್ಕಂಥ ಗುಮಾನಿ ಸಹ ಹಬ್ಬಿದ್ದು, ಯಾವ ಕಾರಣಕ್ಕೂ ದ್ವೇಷದ ರಾಜಕಾರಣ ಮಾಡಲ್ಲ ಅಂತ ಹೇಳಿ ಸುಧಾಕರ್ ಹೇಳ್ತಾ ಇದ್ದಾರೆ. ಆದ್ರೆ ಸುಧಾಕರ್ ಬೆಂಬಲಿಗರು ಕಾರ್ಯಕರ್ತರು ಸುಮ್ನೆ ಇರ್ತಾರ? ಈಗಾಗ್ಲೇ ಪ್ರದೀಪ್ ಈಶ್ವರ್ ಕೊಟ್ಟಿರ್ತಕ್ಕಂಥ ಟಾಂಗ್ಗಳಿಗೆ, ಅದು ಆಂಧ್ರದ ಫಿಲ್ಮಿ ಸ್ಟೈಲ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ ಅಥವಾ ಅಭಿವೃದ್ಧಿ ಮೂಲಕನೇ ಉತ್ತರ ಕೊಡ್ತಾರ ಅನ್ನೋದು ಯಕ್ಷ ಪ್ರಶ್ನೆ. ಈಗಾಗಲೇ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಕಿಡಿಗೇಡಿಗಳು ಯಾರು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಬೇಕಿದೆ ದಶರಥ್. ಎಸ್, ಥ್ಯಾಂಕ್ ಯು ಸುರೇಶ್ ಬಾಬು ನಿಮ್ಮೆಲ್ಲ ಮಾಹಿತಿಗೆ.